ಅವರೇ ನಾನಾಗ್ಬಿಡ್ತಿದ್ದೆ. ಈಗ ನಾಗವಲ್ಲಿ ಹಿಂಗೆ ಆಗ್ಬಿಡ್ತಾರಲ್ಲ, ಆ ಥರ ಅವ್ರು ನೋಡಿದ್ರೆ ನಾವು ನಾನೇ ಇದ್ದಂಗೆ ಅದು ಅಂತ ಆ ಫೀಲಲ್ಲಿ ಇರ್ತಿದ್ವಿ ಅವ್ರನ್ನ. ಬಟ್ ಇಲ್ಲಿ ಈಗ ಒಂದು ಚೂಸ್ ಮಾಡಬೇಕು. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ದಿವಾಕರ್ ಯಾವಾಗಲೂ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಈ ಒಂದು ಚೂಸ್ ಮಾಡ್ಬೇಕು. ಏನು ಚೂಸ್ ಮಾಡ್ತೀಯಾ? ಫೈನಲಿ ಐ ಡಿಸೈಡೆಡ್ ಲೆಟ್ ಮಿ ಗೆಟ್ ಇನ್ ಟು ಆಕ್ಟಿಂಗ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೆ, ಅಲಾಂಗ್ ವಿತ್ ಮೈ ರೆಗ್ಯುಲರ್ ವರ್ಕ್. ಸೊ ಆ ಥರ ನಾನು ಐ ಗಾಟ್ ಇಂಟು ದ ಮೂವಿನೇ. ಹೌದೌದು ಸರ್. ಏನಂದ್ರೆ ನನಗೆ ಒಂದು ಡ್ಯಾನ್ಸ್ ಗೊತ್ತಿರಲಿಲ್ಲ, ಫೈಟ್ ಗೊತ್ತಿರಲಿಲ್ಲ. ಲೆಟ್ ಮಿ ನಾಟ್ ಫರ್ಗೆಟ್ ಇಲ್ಲಿ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಮ್ಮ ಸಣ್ಣಪ್ಪ ಅವರು ಇದ್ದಾರೆ, ಬ್ಯೂಟಿಫುಲ್. ನನಗೇನು ಮಾಡ್ತಿದ್ದೆ ಅಂದರೆ ನಮ್ಮದು ಕ್ಲೈಮ್ಯಾಕ್ಸ್ ಫೈಟು ಸಣ್ಣಪ್ಪ ಮಾಡಿದ್ರು, ವೆರಿ ಸೀನಿಯರ್ ಫೈಟ್ರು. ನನಗೆ ಒನ್ ವೀಕ್ ಬಿಫೋರ್ ಅವ್ರ ಆಫೀಸಿಗೆ ಕರ್ಕೊಂಡು ಹೋಗಿ ಟ್ರೈನ್ ಮಾಡಿ ದೆನ್ ಕರ್ಕೊಂಡು ಹೋದ್ರು ಅಂದರೆ ಶೂಟಿಂಗಿಗೆ. ಅದೇ ಥರ ನಮ್ಮ ಲೆಟ್ ಮಿ ಫಸ್ಟ್ ಶೆಡ್ಯೂಲ್ ಅಗೇನ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ನಮ್ಮ ಜಾನಿ ಮಾಸ್ಟರ್ ಇದ್ದಾರೆ, ನಾವೊಂದು ಅದೇ ನಮಗೆ ಅನಿಮಲ್ ಬಗ್ಗೆ ಮಾಡ್ತಿದ್ವಿ, ಹಂದಿ ಬಗ್ಗೆ ಮಾಡ್ತಿದ್ವಲ್ಲ, ವೆರಿ ಒಂದು ಹಾಲಿವುಡ್ ಸ್ಟೈಲಲ್ಲಿ ಒಂದು ಹಂದಿ ಹಂಟಿಂಗ್ ಸೀನ್ ಮಾಡೋಣ ಅಂತ ಆಯ್ತು. ಕಳಸ ರಾಣಿ ಜರಿಗೆ ಹೋದ್ವಿ. ಅಲ್ಲಿ ಹೋದಾಗೇನೋ ಒಂದು ಆಕ್ಷನ್ ಸೀಕ್ವೆನ್ಸ್ ಮಾಡುವಾಗ ಸೊ ಐ ಬ್ರೋಕ್ ಮೈ 2 ಫಿಂಗರ್ಸ್. ನಮಗೆ ಗೊತ್ತಿಲ್ಲ. ಜಾನಿ ಮಾಸ್ ಒಂದು 40 ಫೀಟ್ ರೋಪ್ ಹಾಕಿದ್ದಾರೆ, ಬಟ್ ಮೇಲಿಂದ ಜಂಪ್ ಮಾಡಿದಾಗ ಇದು ಏನಾಯ್ತು, ಸ್ಲಿಪ್ ಆಯ್ತು. ನೆಕ್ಸ್ಟ್ ಡೇ ನೋಡಿದ್ರೆ ನಾವು ಎಂಟೈರ್ ಡೇ ಮಾರ್ನಿಂಗ್ ಆಗಿದ್ದು, ಬಟ್ ಎಂಟೈರ್ ಡೇ ಶೂಟ್ ಮಾಡಾಗ ನೋಡಿದ್ರೆ ನೆಕ್ಸ್ಟ್ ಡೇ ಡಾಕ್ಟರ್ ಇರ್ತಾರೆ 2 ಫಿಂಗರ್ಸ್ ಹೋಗ್ಬಿಟ್ಟಿದೆ ಅಂತ. ಸೊ ದಿಸ್ ವಾಸ್ ಲೈಕ್ ಇಟ್. ಬಟ್ ವಿ ಟ್ರೈನ್ಡ್, ತುಂಬಾ ಟ್ರೈನಿಂಗ್ ಮಾಡಿದ್ರು, ಜಾನಿ ಮಾಸ್ಟರ್ ಆಗಿರ್ಬೋದು, ಸಣ್ಣಪ್ಪವ್ರು ಆಗಿರ್ಬೋದು. ಆಮೇಲೆ ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಆಕ್ಷನ್ ಸೀಕ್ವೆನ್ಸ್ ಆಗಿತ್ತು. ಆಕ್ಚುಲಿ ಎಡ್ಜ್ ಆಫ್ ದಟ್ ರಾಣಿಜರಿ ಮೌಂಟೇನ್ ಇದ್ದೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಶಾಟ್ ಇತ್ತು. ಬಟ್ ವಿ ಎಂಜಾಯ್ ದಟ್ ಆಲ್ಸೋ. ಒಂದು 4 months ಗ್ಯಾಪ್ ತಗೊಂಡ್ವಿ, ದೆನ್ ಅಗೇನ್ ವಿ ಸ್ಟಾರ್ಟೆಡ್ ದ ಶೂಟ್. ಸರ್ ನನ್ನ ಹಿನ್ನೆಲೆ ಇಸ್, ನಾನು ನಮ್ಮ ತಂದೆ ರೈತರು. ಐ ಆಮ್ ಫ್ರಮ್ ಎ ವಿಲೇಜ್ ಬ್ಯಾಕ್ಗ್ರೌಂಡ್, ಕಂಪ್ಲೀಟ್ಲಿ ವಿಲೇಜ್ ಬ್ಯಾಕ್ಗ್ರೌಂಡು. ವ್ಯವಸಾಯ, ನನಗೂ ಕಲ್ಟಿವೇಶನ್, ನಮ್ಮ ತಂದೆ ಅವರು ಕಲ್ಟಿವೇಶನ್ ಮಾಡ್ತಾ ಇದ್ರು, ಅವ್ರ ಜೊತೆ ನಾವು ಹೊಲಕ್ಕೆ. ದೀಪ್ತಿ ದಾಮೋದರ್ ಅವರು ಸಿನಿಮಾದ ನಿರ್ಮಾಪಕರು. First thing, I wanted to do this movie because my husband was more passionate on this field. The kind of efforts that he used to put, used to motivate me to support him again and again. Because now, even generations we see, traffically people go to the office and come back, and every Saturday, Sunday, even if the wife tells take me out, they'll be like, "Nana rest madbeku, maneyalli irbeku." But he was a person who has so much of energy that he wants to do something and achieve something. So if not me, then I don't think anyone is the right person to support him, to be very honest. So I wanted to stand by his side and do whatever best I could do for this movie. ಲೆಟ್ ಮಿ ಸ್ಟಾರ್ಟ್ ವಿತ್ ಬೆಂಕಿ ವಾಸದಲ್ಲಿ ಹಿಂಗೆ ಹೇಳ್ತಿದ್ರು ಅಂದರೆ ನಾವು ಹಿಂಗೆ ಸ್ಟಾರ್ಟ್ ಮಾಡಿದ್ವಿ, ಕರಿಕಾಳ ಟೈಟ್ಲ್ ಹಾಕಿಟ್ವಿ. ಅದಕ್ಕಿಂತ ಮುಂಚೆ ಅವರು ಒಬ್ರು ಕೇಳಿದ್ರು, ಮಾದೇವ ಮಿತ್ರರು, ನೀವೇನು ಮಾಡಿದ್ವಿ, ಹೆಂಗೆ ಪರಿಚಯ ಆಯ್ತು ಅಂತ. ಸೊ ಆ್ಯಕ್ಚುಲಿ ವೆಂಕಿ ನನಗೆ ಫಸ್ಟ್ ನಾವು ಹೆಂಗೆ ಪರಿಚಯ ಆದ್ವಿ ಅಂದರೆ, ಅವ್ರು ನನಗೊಂದು ಮೂವಿಗೆ ಆಫರ್ ಮಾಡಿದ್ರು, ಒಂದು ಒಳ್ಳೆ ಸ್ಟೋರಿ ಮಾಡಿಬಿಟ್ಟು ಆಫರ್ ಮಾಡಿದ್ರು, ಲವ್ ಸ್ಟೋರಿನ. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮೈಸೂರಿಗೆ ಹೋಗ್ತೀವಿ, ಕತೆ ಹೇಳ್ತಾರೆ. ಕತೆ ಹೇಳೋದಕ್ಕಿಂತ ಮುಂಚೆ ಒಂದು ಸಾಂಗ್ ತೋರಿಸ್ತಾರೆ ನಮಗೆ. ನಾನು ಏನಕ್ಕೆ ಒಬ್ಬ ಪ್ರೊಡ್ಯೂಸರ್ ಒಂದು ಒಳ್ಳೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮೂವಿ ಮಾಡ್ತೀನಿ ಮುಂಚೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡೆ ಅಂತ ಸ್ಟೋರಿ ಎಲ್ಲ ಕೇಳೋದಕ್ಕಿಂತ ಮುಂಚೆ ಬರೀ ಒಂದೇ ಸಾಂಗ್ ನೋಡಿದಷ್ಟೇ. ವಾಟ್ ಐ ಥಾಟ್ ಈಸ್ ಲೈಕ್ ಅವ್ರಿಗೆ ಮ್ಯೂಸಿಕಲ್ ಸೆನ್ಸ್ ಸಕ್ಕತ್ತಿದೆ ಅಂತ ಗೊತ್ತಾಯ್ತು. ಫಸ್ಟ್ ಒಂದು ಸಾಂಗ್ ನೋಡೋದ್ರಲ್ಲೇ ಗೊತ್ತಾಗಿದೆ. ಅದೊಂದೇ ರೀಸನ್ಗೆ ಐ ನೆವರ್ ಆಸ್ಕ್ಡ್ ಎನಿ ಅದರ್ ವಿಡಿಯೋಸ್ ವಾಟ್ ಹಿ ಹಸ್ ಡನ್. ನನಗೆ ಇದೊಂದು ವಿಡಿಯೋಸ್ ಹಾಕಿ ಲೆಟ್ ಅಸ್ ಡು ದ ಮೂವಿ ಅಂತ. ಅದು ಬೇಡ, ವಿ ಮೇಡ್ ಎ ಸ್ಟೋರಿ ಆಲ್ರೆಡಿ, ಸ್ಟೋರಿ ಲೈನ್ ರೆಡಿ ಇದೆ, ಸ್ಕ್ರಿಪ್ಟ್ ಡೆವಲಪ್ ಮಾಡಿ ಅಂತ ಹೇಳ್ಬಿಟ್ಟು ವಿಗೆ ಲೈನ್. ಅವಾಗಿನ್ನೂ ಟೈಟಲ್ ಗೇಟ್ಲ್ ಏನೂ ಇಟ್ಟಿರಲಿಲ್ಲ. ಒಂದು ನೇಮ್, ಹೀರೋದ್ ನೇಮ್ ಮಾತ್ರ ಇಟ್ಕೊಂಡಿದ್ವಿ, ಕಾಡ ಅಂತ ಹೇಳ್ಬಿಟ್ಟು. ಸೊ ಅದ್ರ ಮೇಲೆ ನಾವು ಡೆವಲಪ್ ಮಾಡಿ ಫೈನಲಿ ಈಗ ಒಂದು 2 ತಿಂಗಳ ಮುಂಚೆ ವಿ ಫೈನಲೈಸ್ಡ್ ದಿಸ್ ಟೈಟಲ್. ದಿಸ್ ಆಲ್ ಅಬೌಟ್ ಕಾಡ. ದಿಸ್ ಇಸ್ ಐ ಥಿಂಕ್ ಎಕ್ಸ್ಪೆಕ್ಟೆಡ್ ಕ್ವೆಶನ್. ನಿಜವಲ್ಲ, ಕಾಡ ಅನ್ನೋದು ವೆರಿ ಯೂನಿಕ್ ನೇಮ್. ಕಾಡ ಅಂದರೆ ಬೇಸಿಕ್ ಮೀನಿಂಗ್ ಏನು ಹೇಳ್ತಾರೆ ಅಂದರೆ ಫಾರೆಸ್ಟ್ ಅಂತ ಹೇಳ್ಬಿಡ್ತಾರೆ. ಕರೆಕ್ಟ್. ನಾನು ಚೈಲ್ಡ್ಹುಡ್ಡಲ್ಲಿ ನಮ್ಮೂರು ಚಿಕ್ಕಮಗಳೂರು ಹತ್ರ ಒಂದು ಸರಪನಹಳ್ಳಿ ಅಂತ. ಈ ಪುಷ್ಪ ಮೂವಿಯಲ್ಲಿ ನೀವು ಸ್ಮಗ್ಲಿಂಗ್ ಎಲ್ಲ ನೋಡ್ತಿಲ್ಲ, ಆ ಥರ 1980s 90s ಅಲ್ಲ, ಇಟ್ ವಾಸ್ ವೆರಿ ಹ್ಯೂಜ್. ಆ ಟೈಮಲ್ಲಿ ನಾವು ಹೆಂಗಿರ್ತೀವಿ ಅಂದರೆ, ನಂದು ಸ್ಟೈಲ್ ಹೆಂಗಿರುತ್ತೆ ಅಂದರೆ, ಇಷ್ಟು ಕೂದಲು ಬಿಟ್ಕೊಂಡು ಇಟ್ಸ್ ಲೈಕ್ ಎ ಫಾರೆಸ್ಟ್ ಥರನೇ. ನನಗೆ ಹಿಂಗೆ ಫ್ರೆಂಡ್ಸ್ ಎಲ್ಲ ಹೆಂಗೆ ಕರಿತಿದ್ರು ಅಂದರೆ, ನಾನು ಮಾಡೋ ಚೇಷ್ಟೆಗಳಿಗೆ ನನಗೆ ಯಾಕೋ ಕಾಡ ಆಡ್ದಂಗೆ ಆಡ್ತೇನೆ ಅಂತ ಹೇಳ್ಬಿಟ್ಟು ಹೆಸರಿಟ್ಟಿರೋದು. ಸೊ ಆ ನೇಮು ನನಗೆ ಇದುವರೆಗೂ ನಮ್ಮೂರಲ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಗಿದೆ.
ಸೊ ಈ ಸ್ಟೋರಿ ಮಾಡುವಾಗ ನಾವು ವಿ ಥಾಟ್ ಲೆಟ್ ಮಿ ಕೀಪ್ ದ ಸೇಮ್ ನೇಮ್ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಕ್ಯಾರಿ ಮಾಡ್ತೀವಿ. ಹೇಳಿ ಸರ್.